ಮೆನ್ ಲವ್ ವೆಂಜನ್ಸ್, ಇದನ್ನ ನಾನು ಹೇಳ್ತಾ ಇಲ್ಲ, ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ಬರ್ಲಿಕ್ಕೆ ರೆಡಿ ಆಗಿದೆ. ತುಂಬಾ ವೈಲೆನ್ಸ್ ಅನ್ನ ಇಟ್ಕೊಂಡು ಸಾಕಷ್ಟು ಎಮೋಷನ್ಸ್ ಗಳನ್ನ ಪ್ರೆಸೆಂಟ್ ಮಾಡ್ತಾ ಇನ್ನೇನು ತೆರೆ ಮೇಲೆ ಬರ್ಲಿಕ್ಕೆ ರೆಡಿ ಆಗಿರುವಂತಹ ಒಂದು ಕನ್ನಡದ ಸೂಪರ್ ಸಿನಿಮಾ ಅಂತಂದ್ರೆ ಆಲ್ಫಾ ಅಂತ ಹೇಳ್ಬೋದು. ಎಸ್, ಚಿತ್ರದ ಟೈಟಲ್ ನ ಕೇಳಿದ್ರೆ ತುಂಬಾ ಕ್ಯಾಚಿ ಅನ್ಸುತ್ತೆ. ಎಸ್ಪೆಷಲಿ ನಮ್ಮ ಜೆನ್ಸಿ ಜನರೇಷನ್ಗೆ ತುಂಬಾ ಅಟ್ರಾಕ್ಟ್ ಆಗುವಂತ ಟೈಟಲ್ ಆಲ್ಫಾ. ಎಲ್ಲ ಕಡೆ ನಾವು ಕೇಳಿರ್ತೀವಿ ಆಲ್ಫಾ ಮೆನ್ ಅಂತ ಎಲ್ಲ. ಸೊ ಈ ಒಂದು ಟೈಟಲ್ ಮುಖಾಂತರ ಈ ಚಿತ್ರ ಏನ್ ಹೇಳಕ್ ಹೊರಟಿದೆ, ಸೊ ಬನ್ನಿ ಚಿತ್ರದ ನಾಯಕ ನಟ ಆಗಿರುವಂತಹ ಹೇಮಂತ್ ಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ಈ ಚಿತ್ರದ ನಾಯಕ ನಟಿ ಆಗಿರುವಂತಹ ಅಯನ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಲವ್ಲಿ, ಹೇಗಿದ್ದೀರಾ ಇಬ್ರು ಕೂಡ? ಎಸ್, ಸೂಪರ್. ಸೊ ಹೇಮಂತ್ ಅವರೇ, ಇದು ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ತಿಳ್ಕೊಬೋದಾ ಅಥವಾ ಬರೀ ಮೆನ್ ಲವ್ ವೆಂಜನ್ಸ್ ಅಂತ ತಿಳ್ಕೊಬೋದಾ? ಆಲ್ಫಾ ಮೆನ್ ಲವ್ ವೆಂಜನ್ಸ್. ಓಕೆ, ಸೊ ಬಿಫೋರ್ ದಟ್, ಈಗ ಹೇಮಂತ್ ಅವರು ಮೊದಲನೇ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ರ, ಚಿತ್ರಣಕ್ಕೆ ಹೊಸದಾಗಿ ನೀವು ಕಾಲಿಡ್ತಾ ಇದ್ದೀರಾ. ಹೂ ಇಸ್ ಹೇಮಂತ್ ಅಂತ ಒಂದು ಪ್ರಶ್ನೆನ ಹಾಕೊಂಡಾಗ ಏನ್ ಹೇಳಕ್ ಇಷ್ಟಪಡ್ತಾರೆ, ಯಾರು ಹೇಮಂತ್ ಅವರು ಅಂತ ಅಂದ್ರೆ? ಸೊ ಹೇಮಂತ್ ಕುಮಾರ್ ಯಾರು ಅಂತ ಮೇಡಮ್, ಲಾಂಚ್ ಆಗಕ್ಕೆ ಎಲ್ಲಾನು ಪ್ರಿಪೇರ್ ಆಗಿ ಬಂದಿರೋ ಒಬ್ಬ ಹೀರೋ ಆಗಿ ಲಾಂಚ್ ಆಗಿ ಬಂದಿರೋ ಒಬ್ಬ ಹುಡುಗ. ಓಕೆ, ಸೂಪರ್. ಈಗ ಒಂದಷ್ಟು ರೂಮರ್ಸ್ಗಳು ನಿಮ್ಮ ಮುಂದೆ ಓಡ್ತಾ ಇದೆ, ಬಟ್ ಕ್ಲಾರಿಟಿ ಕೂಡ ಸಿಕ್ಕಿದೆ ನಮಗೆ. ಸೊ ಹೇಮಂತ್ ಅವರು ಒಬ್ಬ ಪೊಲಿಟಿಷಿಯನ್ ಮಗ, ಪೊಲಿಟಿಷಿಯನ್ ಬ್ಯಾಕ್ ಗ್ರೌಂಡ್ ಇಂದ ಸಿನಿಮಾಗೆ ಬರ್ತಿದ್ದಾರೆ ಅಂತ ಒಂದಷ್ಟು ರೂಮರ್ಸ್ಗಳಿತ್ತು. ಬಟ್ ನೀವು ಕೂಡ ಕ್ಲಾರಿಟಿ ಕೊಟ್ಟಿದ್ದೀರಾ ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ. ಸೊ ನಮ್ಮ ಆಡಿಯನ್ಸ್ಗೆ ಕೊಡೋದಾದ್ರೆ, ಸೊ ಹೇಮಂತ್ ಅವರು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವ್ರು? ಸೊ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ರ, ಹೇಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಎಜುಕೇಶನ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು? ಮೇಡಮ್, ಈಗ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ, ನಮ್ಮ ಫ್ಯಾಮಿಲಿ ಯಾವ್ದು ಪೊಲಿಟಿಕ್ಸ್ ಅಲ್ಲಿ ಇಲ್ಲ. ಅಂದ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಾನಾಗಿರ್ಬೋದು, ಯಾರು ಪೊಲಿಟಿಕಲಿ ಇನ್ವಾಲ್ವ್ ಇಲ್ಲ. ಅಂದ್ರೆ ಓಪನ್ ಆಗಿ ಹೊರಗಡೆ ಬಂದು ಕ್ಯಾನ್ವಾಸ್ ಮಾಡೋದಾಗಿರ್ಬೋದು, ಯಾವ್ದಾದ್ರು ಪೋಸ್ಟರ್ ಆಗಿರ್ಬೋದು, ಆ ತರ ಇಲ್ಲ. ಪೊಲಿಟಿಕಲ್ ಗೊತ್ತಿರೋರಿದ್ದಾರೆ, ಬಟ್ ಯಾರು ನಾವು ಪೊಲಿಟಿಕ್ಸ್ ಅಲ್ಲಿ ಇಲ್ಲ, ನಾವು ಪೊಲಿಟಿಷಿಯನ್ಸ್ ಅಲ್ಲ. ಮತ್ತೆ ನಮ್ದೆಲ್ಲ ಬಿಸ್ನೆಸ್. ಬಟ್ ಮೂಲತಃ ಬಂದು ಒಂದು ಪಕ್ಕ ರೈತಾಪಿ ಕುಟುಂಬದಿಂದ ಬಂದಿರೋಂತ ಒಂದು ಇದು, ರೈತರ ಕುಟುಂಬದಿಂದ ಬಂದಿರೋಂತ ಒಬ್ಬ ವ್ಯಕ್ತಿ. ಅಂದ್ರೆ ಈ ನಮ್ ಕಡೆ ಎಲ್ಲ ನೀರಾವರಿ ಯಾವಾಗ ಕಡಿಮೆ ಆಯ್ತು ಒಂದು 10-20 years ಇಂದ, ಆಗ ನಮ್ ತಂದೆ ಅವರೆಲ್ಲ ಬಿಸ್ನೆಸ್ ಫೀಲ್ಡ್ ಗಳಿಗೆ ಬಂದಿರೋದು. ಅದ್ಬಿಟ್ರೆ ಈಗ ನಮ್ಮ ಹಳ್ಳಿನಲ್ಲೆಲ್ಲ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರ ತರ ರೈತರು, ವ್ಯವಸಾಯ ಅದು ನಮಗೆ ಹೆಂಗ್ ಫಿಲಂ ಇದೆ, ಅವ್ರಿಗೆ ವ್ಯವಸಾಯ ಒಂದು ಪ್ಯಾಷನ್ ಅದ್ ಮಾಡ್ತಾರೆ. ಬಿಸ್ನೆಸ್ ಗಳು ಇದೆ, ಹಲವಾರು ಬಿಸ್ನೆಸ್ ಗಳಲ್ಲಿ ಇದೀವಿ. ಸೊ ನಾನು ಇಲ್ಲಿ ಇಂಜಿನಿಯರಿಂಗ್, BIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ. ಅದಾದ್ಮೇಲೆ ಫಸ್ಟ್ ಚಿಕ್ಕ ವಯಸ್ಸಿಂದ ನಿಂಗೆ ಸಿನಿಮಾ ತುಂಬಾ ಆಸೆ ಇತ್ತು. ಆ ಪ್ಯಾಷನ್ ಇಂದ ಜಿಮ್, ಮಾರ್ಷಲ್ ಆರ್ಟ್ಸ್, ಹಾರ್ಸ್ ರೈಡಿಂಗ್ ಇದೆಲ್ಲ ಮಾಡ್ತಾ ಇದ್ದೆ. ಸೊ ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡ್ತಾ ಹೋಗೋದ್ರಿಂದ ಹಿಂಗೆ ಈ ಫಿಲಂ ಕಡೆಗೆ ಬಂದು ಆಕ್ಟಿಂಗ್ ಇದೆಲ್ಲ ಟ್ರೈ ಮಾಡ್ತಿದ್ದೆ ಇನ್ ದ ಸೆನ್ಸ್ ಫುಲ್ ಪ್ರಿಪೇರ್ ಆಗ್ತಿದ್ದೆ. ಆದ್ಮೇಲೆ ಕತೆ ಹುಡುಕಿ ಈಗ ಲಾಂಚ್ ಆಗಕ್ಕೆ ರೆಡಿ ಆಗಿರುವಂತ ಒಬ್ಬ ನ್ಯೂ ಕಮರ್ ಅಂಡ್ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಟೀಸರ್ ನ ನೋಡಿದಾಗ ವೆರಿ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ ನಮ್ಗೆ. ಇನ್ನ ಅಯನ ಅವ್ರ ಬಗ್ಗೆ ನೀವ್ ಯಾರು ಅಂತ ಕೇಳೋದೇ ಬೇಡ, ಆಲ್ರೆಡಿ ಶಿ ಇಸ್ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ. ದೂರದರ್ಶನ ಮುಖಾಂತರ ಅವರ ಪರ್ಫಾರ್ಮೆನ್ಸ್ ಗಳನ್ನ ನಾವು ನೋಡಿದೀವಿ, ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅಂಡ್ ಅದರಲ್ಲಿ ತುಂಬಾ ಚಾಲೆಂಜಿಂಗ್ ರೋಲ್ ಹೇಳ್ಬೇಕಂದ್ರೆ, ಒಂದು ಕಾಪ್ ರೋಲ್ ನ ಪ್ಲೇ ಮಾಡ್ತಾ ಇದ್ದೀರಾ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಫಾರ್ ಯು ಅಂತ? ಅಂದ್ರೆ ಪ್ರೀವಿಯಸ್ ಸಿನಿಮಾದಲ್ಲಿ ತುಂಬಾ ಸಾಫ್ಟ್ ಆಗಿರೋಂಥದ್ದು, ಮತ್ತೆ ಹಳ್ಳಿ ಹುಡುಗಿ ಪಾತ್ರ ಆ ಥರದ್ದು ಮಾಡಿ ಅಭ್ಯಾಸ. ಬಟ್ ಫಾರ್ ದ ಫಸ್ಟ್ ಟೈಮ್ ಸಂಬಡಿ ಇಸ್ ಇಮ್ಯಾಜಿನ್ ಮೀ ಆಸ್ ಅ ಕಾಪ್ ಅಂದ್ರೆ ಅದೇ ನನಗೆ ಒಂಥರ ಶಾಕಿಂಗ್ ಆಕ್ಚುಲಿ. ಈ ತರ ಒಂದು ಪಾತ್ರ ಕಾಸ್ಟ್ ಮಾಡ್ತೀನಿ ಅಂತ ವಿಜಯ್ ಸರ್ ಹೇಳಿದಾಗ ಒಂದ್ ಕಡೆ ಭಯನೂ ಆಗ್ತಿತ್ತು, ಹೇಗಪ್ಪ ಇದನ್ನ ನಾನು ಮಾಡ್ಲಿ. ಇನ್ನೊಂದ್ ಸೈಡ್ ಸರ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ಇನ್ಫ್ಯಾಕ್ಟ್ 2 ರೋಲ್ಸ್ಗೂ ಸರ್ ಯಾವ್ದು ಬೇಕಾದ್ರೂ ಹೇಳಿ ಅಂತಾನೆ ಹೇಳಿದ್ರು. ಬಟ್ ಐ ಪರ್ಟಿಕ್ಯುಲರ್ಲಿ ವಾಂಟೆಡ್ ಟು ಪ್ಲೇ ಅ ಕಾಪ್, ಯಾಕಂದ್ರೆ ಮುಂಚೆ ಮಾಡಿರ್ಲಿಲ್ಲ, ನನಗೂ ಚಾಲೆಂಜ್. ನಿಮಗೆ ಆಪ್ಷನ್ ಇತ್ತು ಯಾವ್ದು ಚೂಸ್ ಮಾಡ್ಬೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಕೇಳಿದ್ರು ಸರ್, ಯಾವ್ದು ಬೇಕೋ ಹೇಳಿ ಅಂತ. ಬಟ್ ನಿಮ್ಗೆ ಇದು ತುಂಬಾ ಚಾಲೆಂಜಿಂಗ್ ಅನಿಸ್ತು. 2 ಪಾತ್ರನೂ ತುಂಬಾ ವೇಟೇಜ್ ಇರೋ, ಗೋಪಿಕಾ ಅವರ ಕ್ಯಾರೆಕ್ಟರ್ ಕೂಡ ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ. ಬಟ್ this was a little more challenging for me. ಮುಂಚೆ ನಾನು ಮಾಡಿರಲಿಲ್ಲ. So I thought why not pick it, and ಎಲ್ಲ ತರದ ಎಮೋಷನ್ಸ್ ನೋಡ್ಬೋದು. ಮತ್ತೆ ಡ್ಯಾನ್ಸ್ ಸೀಕ್ವೆನ್ಸ್ ಇದೆ, ಮತ್ತೆ ಒಂದು ಚಿಕ್ಕ ಸ್ಟಂಟ್ ಕೂಡ ಮಾಡಿದೀನಿ. ಸೊ ಎಲ್ಲಾನು ಹೊಸ್ತು. ಓಕೆ ಸರ್, ವಿಜಯ್ ಸರ್ ಹೇಳ್ತಾ ಇದ್ರು ನಿಮ್ಗೆ ಹೇಗೆ ಕಾಸ್ಟಿಂಗ್ ಆಯ್ತು ಹೇಮಂತ್ ಅವ್ರದ್ದು ಅಂತ. ಸೊ ಒಬ್ಬ ಥ್ರೂ ಫ್ರೆಂಡ್ ಮಾಸ್ತಿ ಅವ್ರ ಕಡೆಯಿಂದ ಹೇಗೆ ಅವ್ರ ಪ್ರೊಫೈಲ್ ನನಗೆ ಬಂತು, ಹುಡುಗ ತುಂಬಾ ಫಿಟ್ ಆಗಿದ್ದಾನೆ ಅಂತ ಅನಿಸ್ತು. ಒಂದ್ ಸ್ವಲ್ಪ ಒಡನಾಟ ಆದ್ಮೇಲೆ ಐ ಡಿಸೈಡೆಡ್ ಅವ್ರನ್ನ ಚೂಸ್ ಮಾಡ್ಕೊಳ್ಳೋಣ ಅಂತ. ಸೊ ವೆರಿ ಫಸ್ಟ್ ಸಿನಿಮಾದಲ್ಲಿ ಒಬ್ಬ ಮಾಸ್ ಹೀರೋಗೆ ಕಾಣಿಸ್ಕೊಳ್ತೀರಾ ಸರ್. ಈ ಸ್ಕ್ರಿಪ್ಟ್ ನೀವು ಫಸ್ಟ್ ನಿಮ್ ಕಿವಿಗೆ ಬಿದ್ದಾಗ
ತುಂಬಾ ಹೇಗೆ ಅನಿಸ್ತು? ಇಸ್ ಇಟ್ ಚಾಲೆಂಜಿಂಗ್ ಫಾರ್ ಯು ಅಥವಾ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಚಾಲೆಂಜಿಂಗ್ ಆಗಿದೆ ನೋಡ, ಖುಷಿ ಆಯ್ತು. ಈ ತರ ಸ್ಕ್ರಿಪ್ಟ್ ಫಸ್ಟ್ ಸಿನಿಮಾಗೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್, ಅಂದ್ರೆ ಒಂದು ಮಾಸ್ ಎಲಿಮೆಂಟ್ಸ್ ಇರುವಂತ ಸ್ಕ್ರಿಪ್ಟ್, ಇಷ್ಟು ಮಾಸ್ ಎಲಿಮೆಂಟ್ಸ್ ಇರುವಂತ ಸ್ಕ್ರಿಪ್ಟ್, ಮತ್ತೆ ಇಷ್ಟು ಜನ ಎಲ್ಲ ಡಾಮಿನೆಂಟ್ಸ್ ಇರೋಂತ ಒಂದು ಕ್ಯಾರೆಕ್ಟರ್ಸ್, ಅದ್ರ ಮಧ್ಯ ಹೀರೋ ಪಾತ್ರ ಹಿಂಗೆ ಅವ್ರ ಜೊತೆ ಹೊಡೆದಾಡಿ ಹಿಂಗ್ ಗೆಲ್ತಾನ ಏನಾಗುತ್ತೆ. ಸೊ ಈ ತರದೊಂದು ಕತೆ ಸಿಕ್ಕಿದಾಗ ತುಂಬಾ ಖುಷಿ ಆಯ್ತು. ಎಲ್ಲಾನು ಇದೆ ಈ ಸಿನಿಮಾನಲ್ಲಿ. ಒಬ್ಬ ಡೆಬ್ಯೂಟೆಂಟ್ ಏನ್ ಬೇಕು ಎಲ್ಲ ಶೋಕೇಸ್ ಮಾಡ್ಕೊಳಕ್ಕೆ ಅದು ಎಲ್ಲಾನು ಇದೆ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಕರೆಕ್ಟ್, ಎಲ್ಲಾನು ಇದೆ. ಓಕೆ. ಸೊ ನಾವು ಕೇಳ್ಪಟ್ವಿ ತುಂಬಾ ತಯಾರಿ ಮಾಡ್ಕೊಂಡಿದ್ದೀರಾ ನೀವು, ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗಿ ಡ್ಯಾನ್ಸ್ ಕಲ್ತಿದ್ದೀರಾ, ತುಂಬಾ ಬಾಡಿ ಟ್ರೈನ್ ಮಾಡಿದ್ದೀರಾ ಅಂತ. ಸೊ ಆ ಒಂದು ಪ್ರಾಸೆಸ್ ಬಗ್ಗೆ ಹೇಳ್ಬೋದಾ ನಮ್ಮ ಹತ್ರ? ನನಗೆ ಫಿಟ್ನೆಸ್ ಅಂತೆಲ್ಲ ಮೊದಲಿಂದ ನನಗೆ ಇಷ್ಟ. ಚಿಕ್ಕ ವಯಸ್ಸಿಂದ ಹೀರೋ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದಾಗ ಆಕ್ಟಿಂಗ್ ಆಬ್ವಿಯಸ್ಲಿ ಗೊತ್ತಿರ್ಬೇಕು ಆಕ್ಟರ್ಸ್ಗೆ. ಕರೆಕ್ಟ್. ಅದು ಸಿನಿಮಾ ನೋಡುವಾಗ ಈಗ ನನ್ನಲ್ಲೇ ಒಂದು ಕ್ವಶನ್, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಆಕ್ಟರ್ ಆಗ್ಬೋದು, ಹೀರೋ ಆಗ್ಬೇಕು ಏನ್ ಬೇಕು, ಹೀರೋ ಕಾಣಿಸಕ್ಕೆ ಏನ್ ಬೇಕು? ಫಸ್ಟ್ ನೋಡಿದ ತಕ್ಷಣ ಹೀರೋ ಕಾಣಿಸ್ಬೇಕು. ಓಕೆ, ಒಂದು ಲುಕ್ಸ್ ಅದಕ್ಕೆಲ್ಲ ಏನ್ ಮಾಡ್ಬೇಕು? ಫಿಟ್ನೆಸ್, ಸಿಕ್ಸ್ ಪ್ಯಾಕ್ ಎಲ್ಲ ಇದ್ರೆ, ಸ್ಟ್ರಾಂಗ್ ಆಗಿದ್ರೆ, ಒಂದು ಆಕ್ಷನ್ ಫಿಲಮ್ ಎಲ್ಲ ಯಾರಿಗಾನ ಹೊಡೆದ್ರು ನಂಬೇಕು, ಫಸ್ಟ್ ಆ ಸ್ಟ್ರೆಂತ್ ಇರ್ಬೇಕು. ನೋಡಿದ ತಕ್ಷಣ ಅನ್ಸ್ಬೇಕು, ಅನ್ಸ್ಬೇಕು. ಅವಾಗ ಏನ್ ಮಾಡ್ಬೇಕು? ಫಿಟ್ನೆಸ್ ಅದೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಈ ಸಿಕ್ಸ್ ಪ್ಯಾಕ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಿಪೇರ್ ಆಗಿದೆ. ಮತ್ತೆ ಹೀರೋ ನನಗೂ ಇಷ್ಟ. ಮತ್ತೆ ಹೀರೋ ಆಗಿ ಬರ್ಬೇಕಾದ್ರೆ ಇದೆಲ್ಲ ಇರ್ಬೇಕು ಅಂತ ಹೇಳಿ ಹಾರ್ಸ್ ರೈಡಿಂಗು, ವೆಪನ್ ಟ್ರೈನಿಂಗು, ವೆಪನ್ ಹ್ಯಾಂಡ್ಲಿಂಗು ಅದನ್ನೆಲ್ಲ ಕಲ್ಕೊಂಡು, ಸೊ ಇದೆಲ್ಲ ಕಲ್ಕೊಂಡು ಆಮೇಲೆ ಡ್ಯಾನ್ಸ್, ಕಮರ್ಷಿಯಲ್ ಹೀರೋ ಡ್ಯಾನ್ಸ್ ಬೇಕು ಅಂತ ಹೇಳಿ ಆಮೇಲೆ ಸಿನಿಮಾ ಡ್ಯಾನ್ಸ್ ಬೇಕಂದಾಗ ಭೂಷಣ್ ಮಾಸ್ಟರ್ ಹೋಗಿ ಅವ್ರು ತುಂಬಾ ಸಖತ್ತಾಗಿ ಹೇಳ್ಕೊಟ್ರು. ರಮ್ಯಾ ಮೇಡಮ್ ಆಗಿರ್ಬೋದು, ವಿನೋದ್ ಸರ್, ಅವೆಲ್ಲ ಒಂದು ಟೀಮು ಅವರಲ್ಲಿ ಹೇಳ್ಕೊಟ್ಟು ಭೂಷಣ್ ಮಾಸ್ಟರ್ ಅಷ್ಟೊಳ್ಳೆ ಕಂಪೋಸ್ ಮಾಡಿದ್ರು. ಸೊ ಈ ತರ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಎಲ್ಲಾನು ಪ್ರಿಪೇರ್ ಆದ್ಮೇಲೆ ಬರ್ಬೇಕು ಅಂತ, ಜನದ ಮುಂದೆ ಬರ್ಬೇಕು ಅಂತ. ಓಕೆ, ನೈಸ್. ಸೊ ರಿಯಲ್ ಲೈಫ್ ಅಲ್ಲಿ ಹೇಮಂತ್ ಅವ್ರು ಹೇಗೆ? ಈಸ್ ಹಿ ಆಲ್ಫಾ ಮೇಲ್ ಅಥವಾ ಯಾವ ತರ ಪರ್ಸನ್ ಅಂತ? ಹೌದು, 100% ಆಲ್ಫಾ ಮೇಲ್, ವೆರಿ ಡಾಮಿನೇಟಿಂಗ್. ಓಕೆ, ಸೊ ಅವರೇ ನನಗನ್ಸುತ್ತೆ ಬರೀ ಅವರೊಬ್ಬರೇ ಆಲ್ಫಾ ಅಲ್ಲ ಸಿನಿಮಾದಲ್ಲಿ, ನೀವು ಆಲ್ಫಾ ವಿಮೆನ್ ಅಂತ. ಬಿಕಾಸ್ ಕಾಪ್ ಅಂದ್ರೆ ಆ ಒಂದು ಗತ್ತೆಲ್ಲ ಇದ್ದೇ ಇರುತ್ತೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಇನ್ನೊಂದು ಸ್ವಲ್ಪ ರಿವೀಲ್ ಮಾಡೋದಾದ್ರೆ ಎಷ್ಟು ಆಲ್ಫಾ ವಿಮೆನ್ ಕ್ಯಾರೆಕ್ಟರ್ ಇದೆ ಹಾಗಾದ್ರೆ? ಅಂದ್ರೆ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಐ ಕ್ಯಾನ್ ಸೇ ಹೀರೋ ಕ್ಯಾರೆಕ್ಟರ್ಗೂ ಹೀರೋ ತಂದೆ ಕ್ಯಾರೆಕ್ಟರ್ಗೂ ಒಂದು ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ಹಾಫ್ ಅಲ್ಲಿ ಇಂಟೆನ್ಸ್ ಸೀನ್ಸ್ ಗಳಿರುತ್ತೆ. ಸೊ ಐ ಆಮ್ ಅ ಕಂಪ್ಲೀಟ್ ಬ್ರಿಡ್ಜ್ ಟು ಬೋತ್ ಆಫ್ ದ ಕ್ಯಾರೆಕ್ಟರ್ಸ್. ಅದ್ ಬಿಟ್ರೆ ತುಂಬಾ ಆರ್ಟಿಸ್ಟ್ ಗಳಿದ್ದಾರೆ, ರಮೇಶ್ ಇಂದ್ರ ಸರ್ ಆಗ್ಲಿ, ಅವಿನಾಶ್ ಸರ್ ಆಗ್ಲಿ. ಸೊ ಅವರೆಲ್ಲ ಕಾಪ್ಸ್ ಮಧ್ಯೆ ಒಂದು ಹುಡುಗಿ ಕಾಪ್. ಸೊ ದಟ್ ಇಸ್ ದ ಆಲ್ಫಾ ಅಂದ್ರೆ ಮೇಲ್ ಮಾತ್ರ ಅಲ್ಲ, ಫಿಮೇಲ್ಸು ಆಲ್ಫಾ ಇರ್ಬೋದು. ಹಾಗೆ ಡೈಲಾಗ್ಸ್ ಅಷ್ಟೇ ತುಂಬಾ ಪವರ್ಫುಲ್ ಆಗಿರೋ ಡೈಲಾಗ್ಸ್, ಎಮೋಷನಲ್ ಡೈಲಾಗ್ಸ್ ಇದಂತ ಹೇಳ್ಬೋದು. ಕರೆಕ್ಟ್. ಎಸ್, ಹೇಮಂತ್ ಸರ್ ತುಂಬ ವೈಲೆನ್ಸ್ ಆಗಿರುವಂಥ ಒಂದು ಕ್ಯಾರೆಕ್ಟರ್, ಅದ್ರ ಜೊತೆಗೆ ತಂದೆ ಮಗನ ಎಮೋಷನ್ಸ್ನ ಕೂಡ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನಿಸ್ತು ನಿಮಗೆ ಅಂತ? ವೈಲೆನ್ಸ್ ಜೊತೆಗೆ ಎಮೋಷನ್ಸ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನನಗೂ ಅಷ್ಟೇ ಸಿನಿಮಾಗಳು ನೋಡಿದಾಗ ಮೇನ್ ಕಥೆಯಲ್ಲೇ ಅದು ವೈಲೆನ್ಸ್ ಕೇಳಿದಾಗ ವೈಲೆನ್ಸ್ ಮಾಡ್ಬೇಕು. ನಾವು ಸುಮ್ಮನೆ ವೈಲೆನ್ಸ್ ನಮ್ಮ ಫ್ಯಾಂಟಸಿಗೆ ತೋರಿಸಿದ್ರೆ ಚೆನ್ನಾಗಿರಲ್ಲ, ಅದು ಕಥೆನಲ್ಲೇ ಬರ್ಬೇಕು. ಸೊ ಈ ಕಥೆನಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅವ್ರ ತಂದೆ ಮೇಲಿರೋ ಲವ್ ಎಲ್ಲಾನು ಎಲ್ಲ ರಿಯಲ್ ಲೈಫ್ ಅಲ್ಲಿ ತಂದೆ ಮಗನಿಗೆ ಯಾವ ತರ ಎಮೋಷನ್ಸ್ ಇರುತ್ತೆ ಅದೆಲ್ಲ ಸೇಮ್ ಎಮೋಷನ್ಸ್. ಒಂದು ಸಿಗರೇಟ್ ಸೇದೋದ್ರಿಂದ ಇಡ್ಬೋದು, ಒಂದು ದುಡ್ಡು ಕೇಳೋದ್ರಿಂದ ಇಡ್ಬೋದು, ದುಡ್ಡು ಕೊಡೋದ್ರಿಂದ ಇಡ್ಬೋದು. ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಹುಡುಗರು ಈಗ ತಂದೆ ಜೊತೆನಲ್ಲೇ ಮಲಗ್ತಿರ್ತಾರೆ ಒಂದೇ ರೂಮ್ ಅಲ್ಲಿ. ಸೊ ಆತರ ಅಲ್ಲಿಂದ ಹಿಡಿದು ಈ ಸ್ಮೋಕ್ ಮಾಡೋದ್ರಿಂದ ಹಿಡಿದು ಎಲ್ಲಾನು ಆತರ ಎಮೋಷನ್ಸ್ ಅಂದ್ರೆ ಜೊತೆನಲ್ಲೇ ಈಗ ಡೈಲಿ ಲೈಫ್ ಅಲ್ಲಿ ಏನು ಮಿಡಲ್ ಕ್ಲಾಸ್ ಹುಡುಗರು ಎಲ್ಲಾನು ನೋಡ್ತಾರೆ ಆಗುತ್ತೆ. ಅದೇ ತರ ಇನ್ಸಿಡೆಂಟ್ ಸುಮಾರು ಇದೆ. ಆ ಕಡೆ ವೈಲೆನ್ಸ್ ಇದೆ, ಬಟ್ ಈ ಕಡೆ ಎಮೋಷನ್. ತಂದೆನೂ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಮಗ ವೈಲೆನ್ಸ್ ಇದೆ ನೋಡಿರ್ತಾನೆ, ಹೊಸದಲ್ಲ. ಗನ್ಸು, ಬುಲೆಟ್ಸು, ವೈಲೆನ್ಸ್ ಅದೆಲ್ಲ. ಸೊ ಆ ಕಡೆ ವೈಲೆನ್ಸ್ ಇದೆ, ಈ ಕಡೆ ಎಮೋಷನ್ ಇದೆ. ಒಂಥರ ಎಮೋಷನಲ್ ಸೀನ್ಸ್ ಅಂತೂ ತುಂಬಾ ಕನೆಕ್ಟಿಂಗ್ ಇದೆ. ಈಗ ಅದು ಇನ್ನ ಡೆಪ್ತ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಮಿಡಲ್ ಕ್ಲಾಸ್ ಹುಡುಗರಿಗಾಗಿರ್ಬೋದು, ಎಲ್ರಿಗೂ ಆಗಿರ್ಬೋದು, ಪೇರೆಂಟ್ಸ್ಗೂ ಅವ್ರು ಸಕ್ಸೀಡ್ ಆಗ್ಬೇಕು ಅಂತ ಇರುತ್ತೆ, ಮಕ್ಳಿಗೂ ಸಕ್ಸೀಡ್ ಆಗ್ಬೇಕು ಅಂತ ಇರುತ್ತೆ. ಬಟ್ ರೂಲ್ಸ್ ಬೇರೆ ಇರುತ್ತೆ. ನಮ್ ಪ್ಯಾಷನ್ ನಾವು ಫಾಲೋ ಮಾಡ್ಬೇಕು ಒಂದೊಂದ್ ಕಡೆ. ಆದ್ರೆ ಪೇರೆಂಟ್ಸ್ಗೆ ಪ್ಯಾಷನ್ ಅದೆಲ್ಲ ಹೋದ್ರೆ ಎಲ್ಲಿ ರಿಸ್ಕ್ ಯಾಕ್ಬೇಕು, ಸೇಫ್ ಆಗಿ ಒಂದು ಎಜುಕೇಶನ್ ಮುಗಿಸ್ತಾ ಕೆಲ್ಸಕ್ಕೆ ಹೋದ ಆ ತರದೊಂದು ಮೈಂಡ್ ಸೆಟ್. ಗೌರ್ಮೆಂಟ್ ಜಾಬ್ ಹುಡುಗ್ದ ಇಲ್ಲ ಯಾವ್ದೋ ಒಂದು ಜಾಬ್ ಹುಡುಗ್ದ ಅವ್ರು ಸೇಫ್ಟಿ ನೋಡ್ತಾ ಇರ್ತಾರೆ. ಮಕ್ಳು ಒಂದ್ ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅಂತ ನೋಡ್ತಾ ಇರ್ತಾರೆ. ಅವ್ರ ಪರ್ಸ್ಪೆಕ್ಟಿವ್ ಇಂದ ಅವ್ರಿಗೆ ಸರಿ, ಇವ್ರ ಪರ್ಸ್ಪೆಕ್ಟಿವ್ ಇಂದ ಇವ್ರಿಗೆ ಸರಿ.
ಸೊ ಫೈನಲ್ ಆಗಿ ಯಾವ್ದು ಸರಿ ಅಂದ್ರೆ ಗೆದ್ದೋರೆ ಸರಿ. ಗೆದ್ರೆ ಕರೆಕ್ಟ್ ಆಗಿ ಮಾಡೋದು, ಒಳ್ಳೆ ರಿಸ್ಕ್ ತಗೊಂಡು ಮಾಡೋದು ನೋಡಿ ಒಂದು ಗೆದ್ದ ಅಂತ. ನಿಮ್ ತಂದೆ ಅವ್ರು ಹೇಗೆ ಆಕ್ಚುಲಿ ವಾಸ್ ಈ ವೆರಿ ಸಪೋರ್ಟಿವ್ ಟು ಯು ಅಥವಾ ಹೇಗೆ ಅಂತ? ಮೇಡಮ್ ಎಲ್ಲಾ ವಿಷಯದಲ್ಲೂ ಅವರು ತುಂಬಾ ಸಪೋರ್ಟಿವ್. ಬಟ್ ಸಿನಿಮಾ ಅಂತ ಬಂದಾಗ ನಮ್ ಬ್ಯಾಕ್ ಗ್ರೌಂಡ್ ಯಾವ್ದು ಫಿಲ್ಮ್ ಇಂಡಸ್ಟ್ರಿ ಇಲ್ಲ. ಸೊ ಈ ತರ ಪೊಲಿಟಿಕ್ಸ್ ಫಿಲ್ಮ್ ಇಂಡಸ್ಟ್ರಿ ಒಂದೆಲ್ಲ ಇಲ್ಲ ಅಂದಾಗ ಜನರಲಿ ಆಮೇಲೆ ಯಾವ್ದೋ ತುಂಬಾ ತಲಾಂತರದಿಂದ ದುಡ್ಡು ಎಲ್ಲ ಫುಲ್ ಜಾಸ್ತಿ ಇದೆ, ಏನ್ ಮಾಡೋದು ಅದೇ ಏನೋ ಮಾಡ್ಬೋದು. ಬಟ್ ಅವರು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡ್ ಬಂದಿರೋದ್ರಿಂದ ಭಯನೂ ಇರುತ್ತೆ, ಮಗ ಎಲ್ಲಿ ಯಾವ ಫೀಲ್ಡ್ ಹೋಗಿ ಏನು. ನನ್ನ ತಂದೆ ತುಂಬಾ ಸಪೋರ್ಟ್ ಇದೆ, ಬಟ್ ಅವ್ರು ಹೇಳೋದೆಲ್ಲ ಒಂದೇ, ಅವ್ರಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಟೀಸರ್ ನೋಡಿದ್ದಾರೆ? ನೋಡಿದ್ದಾರೆ. ಏನ್ ಹೇಳಿದ್ರು ಟೀಸರ್ ನೋಡಿ? ಖುಷಿ ಆದ್ರು. ಅವ್ರಿಗೆ ಅದೇ ನನಗೆ ರೆಸ್ಪಾನ್ಸಿಬಿಲಿಟಿ, ಅವ್ರು ನಮ್ಗೆ ಅಷ್ಟು ಇಟ್ಟಿದ್ದಾರೆ ಅನ್ನೋದೇ ನನಗೆ ರೆಸ್ಪಾನ್ಸಿಬಿಲಿಟಿ. ಈಗ ಯಾರೋ ನಮ್ಮನ್ನ ತುಂಬಾ ನಂಬ್ತಾ ಇದಾರೆ ಅಂದಾಗ ನಾವು ಒಂದೊಂದ್ ಹೆಜ್ಜೆನೂ ತುಂಬಾ ಹುಷಾರಾಗಿರ್ಬೇಕು. ಅವ್ರ ನಂಬಿಕೆ ಕಳ್ಕೊಂಡ್ರೆ ತುಂಬಾ ಕಷ್ಟ. ಅದರಿಂದ ನನ್ನ ಎಫರ್ಟ್ ನಾನು 100% ಹಾಕಿದ್ದೀನಿ. ಸೂಪರ್. ಸೊ ಎಸ್ ಆಯನ್ ಅವರೇ, ಒಂದು ಫೀಮೇಲ್ ರೋಲ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಒಂದಷ್ಟು ಇರುತ್ತೆ, ಎಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೋ ಅಥವಾ ನಮಗೆ ಇಂಪಾರ್ಟೆನ್ಸ್ ಇರಲ್ವಾ ಕ್ಯಾರೆಕ್ಟರ್ಗೆ ಅಂತ. ಸೊ ಈ ಒಂದು ಸಿನಿಮಾದಲ್ಲಿ ಅದರಲ್ಲೂ ನಿಮಗೆ ವಿಶೇಷವಾಗಿ 2 ಹೀರೋಯಿನ್ ಆಲ್ರೆಡಿ ಅಲ್ವಾ? ಸೊ ನೀವು ಅವರು ಇಬ್ರು ಹೀರೋಯಿನ್ ಅಂತ ಇರುವಾಗ ನಿಮಗೆ ರೋಲ್ ಬಂದಾಗ ನಿಮ್ಗೆ ಅನಿಸ್ತಾ ಓಕೆ ನನಗೆ ವೇಟೇಜ್ ಇದೆ ಈ ಪಾತ್ರ? ಬಿಕಾಸ್ ನೀವು ಹಳೆ ಸಿನಿಮಾಗಳು ನೋಡಿದಾಗ ದೂರದರ್ಶನ ಕ್ಯಾರೆಕ್ಟರ್ ಅಷ್ಟೇ, ದ ಕ್ಯಾರೆಕ್ಟರ್ ದಟ್ ಯು ಚೂಸ್ ಇಸ್ ಬ್ರಿಲಿಯಂಟ್. ಓಕೆನಾ? ಸೊ ಈ ಸಿನಿಮಾದಲ್ಲಿ ವಾಟ್ ಮೇಡ್ ಯು ಟು ಚೂಸ್ ದಿಸ್ ಕ್ಯಾರೆಕ್ಟರ್ ಅಂತ? ಅಂದ್ರೆ ಆಬ್ವಿಯಸ್ಲಿ ಕಾಂಟೆಂಟ್, ನಾನು ಮುಂಚೆ ಹೇಳ್ದಂಗೆನೆ ನಾನು ಒಂದು ಸಿನಿಮಾ ಚೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಫಾರ್ ಮಿ ಕಾಂಟೆಂಟ್ ಇಸ್ ದ ಕಿಂಗ್. ಒಂದು ಹೀರೋ ಯಾರು ಅಥವಾ ನನ್ಗೆ ಇಡೀ ಸಿನಿಮಾದಲ್ಲಿ ಸ್ಕ್ರೀನ್ ಟೈಮ್ ಸಿಗುತ್ತಾ ಆ ತರ ನಾನು ಏನು ನೋಡಲ್ಲ. ನನ್ ಕಾಂಟೆಂಟ್ ಚೆನ್ನಾಗಿದ್ರೆ ದೆನ್ ಐ ಜಸ್ಟ್ ಗೋ ಫಾರ್ ಇಟ್. ಅಂಡ್ ಪ್ಲಸ್ ಐ ಸಿ ದ ಡೈರೆಕ್ಟರ್, ಅವ್ರ ಪ್ರೀವಿಯಸ್ ವರ್ಕ್ಗಳು ನಂಗೆ ತುಂಬಾ ಇಷ್ಟ ಆಗಿದ್ರೆ ಐ ಗೋ ಫಾರ್ ಇಟ್. ಸೊ ಇದ್ರಲ್ಲೂ ಅಷ್ಟೇ, ಆಲ್ಫಾದಲ್ಲಿ ನನ್ನ ಪಾತ್ರ ಹೊರತುಪಡಿಸಿದ್ರೆ ಇಡೀ ಸಿನಿಮಾ ನೋಡಿದಾಗ ಎಲ್ಲರೂ ಕ್ಯಾರೆಕ್ಟರ್ಸ್ಗೂ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಇದೆ, ಎಲ್ರಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ, ಒಂದು ಎಂಡಿಂಗ್ ಪಾಯಿಂಟ್ ಅಂತ ಇದೆ. ಸೊ ಆ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಮೇಡ್ ಮಿ ಚೂಸ್ ದ ಫಿಲ್ಮ್ ಅಂತ ಹೇಳ್ಬೋದು. ಓಕೆ. ಸೊ ಎಷ್ಟು ನಿಮಿಷಗಳವರೆಗೂ ನಾವು ನಿಮ್ಮನ್ನ ನೋಡ್ಬೋದು ಸ್ಕ್ರೀನ್ ಅಲ್ಲಿ? ಅಂದ್ರೆ ಥ್ರೂಔಟ್ ದ ಸಿನಿಮಾ ಸ್ಟಾರ್ಟಿಂಗ್ ಒಂದು 20 minutes ಆ ಥರ ನೋಡಕ್ ಸಿಗಲ್ಲ, ಬಟ್ ಐ ಆಮ್ ದೇರ್ ಥ್ರೂಔಟ್ ದ ಸಿನಿಮಾ. ಓಕೆ. ಸೊ ಎಸ್ ಸರ್, ನೀವು ಹೇಳಿದ್ರಿ ತುಂಬಾ ವರ್ಕೌಟ್ ಎಲ್ಲ ಮಾಡಿ ತುಂಬಾ ಪ್ರಿಪೇರ್ ಆಗಿ ಬಂದಿರುವಂಥವ್ರು ನೀವು. ಓಕೆ, ನಿಮ್ಮ ಒಂದು ಡೈಲಿ ರುಟೀನ್ ಅಥವಾ ಡಯಟ್ ಪ್ಲಾನ್ ಬಗ್ಗೆ ಮಾತಾಡೋದಾದ್ರೆ ಹೇಗಿರುತ್ತೆ ಅಂತ? ನಂದು ಡೈಲಿ ರೂಟೀನ್ ಅಂದ್ರೆ ಎಕ್ಸಾಕ್ಟ್ ಟೈಮ್ ಇದೆ ಅಂತ ಇಲ್ಲ. ಚೇಂಜ್ ಆಗ್ತಾ ಇರುತ್ತೆ. ಬೆಳಿಗ್ಗೆ ಎದ್ದೇಳೋದು ಅಂದ್ರೆ ಕೆಲಸ ಆದ್ಮೇಲೆ ನಾನು ಜಿಮ್ ಎನಿ ಟೈಮ್ ಆಫ್ ದ ಡೇ ಯಾವಾಗ ನನಗೆ ಫ್ರೀ ಸಿಗುತ್ತೆ ಆ ಟೈಮಲ್ಲಿ ಒಂದು 1 hour ಅಟ್ಲೀಸ್ಟ್ ಮಿನಿಮಮ್ ಜಿಮ್ ಮಾಡೇ ಮಾಡ್ತೀನಿ. ಬಟ್ ಈ ಟೈಮ್ ಈ ಬಾಡಿ ಟ್ರಾನ್ಸ್ಫರ್ ಮಾಡೋವಾಗೆಲ್ಲ ನಾನು ಆಲ್ಮೋಸ್ಟ್ ಒಂದು 2 to 4 hours ಸ್ಪೆಂಡ್ ಮಾಡ್ತಿದ್ದೆ. 2 hours ಜಿಮ್ ಅಲ್ಲಿ, ಮತ್ತೆ 2 hours ಬೇರೆ ಆಕ್ಟಿವಿಟೀಸ್ ಅಲ್ಲಿ. ಫಿಸಿಕಲ್ ಆಕ್ಟಿವಿಟೀಸ್ ಒಂದಿನ 6 to 8 hours ಎಲ್ಲ ಮಾಡ್ಬಿಡ್ತಿದ್ದೆ. ಜಿಮ್ ಆದ್ಮೇಲೆ ಕಾರ್ಡಿಯೋ, ಅದಾದ್ಮೇಲೆ ಕಾರ್ಡಿಯೋ ಕಡಿಮೆ, ಬಟ್ ಮಾರ್ಷಲ್ ಆರ್ಟ್ಸ್ ಅದಾದ್ಮೇಲೆ ಫೈಟ್ ಇದು ಮಾರ್ಷಲ್ ಆರ್ಟ್ಸ್ ಏನಾದ್ರು, ಮತ್ತೆ ಬಾಕ್ಸಿಂಗ್, ಅದಾದ್ಮೇಲೆ ಬ್ಯಾಡ್ಮಿಂಟನ್. ಸೊ ಆ ತರ ಫಿಸಿಕಲ್ ಆಕ್ಟಿವಿಟೀಸ್ ಒಂದು ಸ್ವಲ್ಪ ಜಾಸ್ತಿ. ಓಕೆ. ಸೊ ಈಗ ನೀವು ಮಾಸ್ ಹೀರೋ ಆಗಿ ಬರ್ತಾ ಇರೋದ್ರಿಂದ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಮಾಸ್ ಹೀರೋ ಅಂತ ಅಂದ್ರೆ ಯಾರು ನೆನಪಾಗ್ತಾರೆ ಫಸ್ಟ್? ಮಾಸ್ ಹೀರೋ ಅಂತಂದ್ರೆ ದರ್ಶನ್ ಸರ್ ನೆನಪಾಗ್ತಾರೆ. ದರ್ಶನ್ ಸರ್, ಎಸ್ ಸರ್. ಬಟ್ ಆ ಟೈಟಲ್ ತುಂಬಾ ಮಾಸ್ ಹೀರೋ ಅಂದಾಗ ಆಬ್ವಿಯಸ್ಲಿ ದರ್ಶನ್ ಸರ್ ಬೇಗ ರಿಲೇಟ್ ಆಗ್ತಾರೆ. ಓಕೆ. ಸೊ ನಿಮಗೆ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ದೇನೆ ನೀವು ಬಂದಿರೋದ್ರಿಂದ ಸೊ ಯಾರನ್ನ ತುಂಬಾ ಚಿಕ್ಕ ವಯಸ್ಸಿಂದನೂ ತುಂಬಾ ಇನ್ಸ್ಪೈರ್ ಆಗಿ ತಗೊಂಡು ಅಥವಾ ಯಾರ ಸಿನಿಮಾಗಳನ್ನ ನೋಡಿ ನೀವು ಬಂದಿರೋದು ಅನ್ನೋ ಥರದಲ್ಲಿ? ಅಪ್ಪು ಸರ್ದು ತುಂಬಾ ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ದು, ದರ್ಶನ್ ಸರ್ದು, ಎಸ್ ಸರ್ದು ಎಲ್ಲ ಮಾಸ್ ಹೀರೋಸ್ಗಳನ್ನ ಜಾಸ್ತಿ ನೋಡ್ತಿದ್ದೆ. ಮಗಳು ನೋಡ್ತಿದ್ದೆ. ಅಪ್ಪು ಸರ್ದೆಲ್ಲ ನೋಡಿದಾಗ ತುಂಬಾ ಎಲ್ಲಾನು ಇದೆ ಅಂತ ಅನಿಸ್ತಿತ್ತು. ಡ್ಯಾನ್ಸು ಮಾಡ್ತಾರೆ, ಫೈಟು ಮಾಡ್ತಾರೆ, ಮಾಸ್ಗೂ ರೆಡಿ, ಕ್ಲಾಸ್ಗೂ ರೆಡಿ. ಕರೆಕ್ಟ್. ಈಗ ನಮ್ ಸಾಂಗ್ ಎಲ್ಲ ನೋಡಿದ್ರೆ ಫಸ್ಟ್ ಡ್ಯಾನ್ಸ್ ಅಂತ ಫಸ್ಟ್ ಎಲ್ಲ ಏನ್ ಮಾಡ್ತಿದ್ದೆ ಸಿನಿಮಾಗಳಲ್ಲಿ, ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಯಾವ್ದಾನ ಬಂದ್ರೆ ಸುಮ್ನೆ ಕಥೆಯಿಂದ ಔಟ್ ಆಫ್ ಇದು ಅಂತ ಹೇಳಿ ನಮ್ಗೆ ಆಕ್ಷನ್ ಅದು ಎಷ್ಟಿಷ್ಟ ಅಂದ್ರೆ ಸುಮ್ನೆ ಎಲ್ಲ ಫಾರಿನ್ ಹೋಗಿ ಡ್ಯಾನ್ಸ್ ಆಡ್ತಾ ಇದ್ರೆ ಡ್ಯಾನ್ಸ್ ಸ್ಕಿಪ್ ನೆಕ್ಸ್ಟ್ ಹೋಗ್ಬಿಟ್ಟು ಆದ್ಮೇಲೆ ಇದೆಲ್ಲ ನೋಡ್ಬೇಕು, ನಾನು ಇಂಡಸ್ಟ್ರಿ ಬರ್ಬೇಕು, ನೋಡ್ಲೇಬೇಕು ಅಂದಾಗ ನೋಡ್ತಾ ಇದ್ದಾಗ ಅಪ್ಪು ಸರ್ದು ಇದೆಲ್ಲ ನೋಡ್ತಿದ್ದೆ. ನಮ್ ರಾಮರಾವನಲ್ಲಿ ಒಂದು ಮೂನ್ ವಾಕ್ ಇದೆ, ಅದನ್ನ ಮೊದಲು ಮಾಡ್ತಾ ಇದ್ದೆ. ಆಮೇಲೆ ಅಪ್ಪು ಸರ್ ಯಾವಾಗಲೂ ಒಂದ್ಸಲ ಇದ್ರಲ್ಲಿ ಅದನ್ನ ಡ್ಯಾನ್ಸ್ ಅಷ್ಟು ಫಾಲೋ ಮಾಡ್ತಿಲ್ಲ, ಇದ್ರಲ್ಲಿ ಅನ್ನೋದು ಕಾಮಿಡಿ
ಮಜಾ ಟಾಕೀಸ್ ಅಲ್ಲೆಲ್ಲೋ ಒಂದ್ಸಲ ಮಾಡಿದ್ನ ಯಾವ್ದೋ ಸ್ಟೇಜ್ ಮೇಲೆಲ್ಲ ಮಾಡಿದ್ನು. ಹೌದು ಕರೆಕ್ಟ್. ಅವಾಗ ನಾನು ಮೂನ್ ವಾಕ್ ಮಾಡ್ತಾ ಇದ್ದೆ, ಮೂನ್ ವಾಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿಲ್ಲ ಕಾಣಿಸಿತ್ತು, ಅದಕ್ಕೆ ಕಲ್ಕೊಂಡ್ ಮಾಡ್ತಾ ಇದೀನಿ ಅನ್ನೋದು ಅನ್ಸಿತ್ತು. ಅಪ್ಪು ಸರ್ ಯಾವಾಗ ಮಾಡೋದು ಅದನ್ನ ನೋಡಿದೆ, ಆಗ ಮೂನ್ ವಾಕ್ ಅಂತ ಮೂನ್ ವಾಕ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟು ಅವರೆಲ್ಲ ಆತರ ಒಂದಿದು ಅವ್ರು ಯಾವ್ದೋ ಒಂದ್ ಸ್ಟೆಪ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ಬಿಡುತ್ತೆ. ಅಪ್ಪು ಸರ್ ಮಾಡೋದನ್ನ ಮಾಡ್ತಾ ಇದೀನಿ ಅನ್ನೋ ಅದ್ ಮೊದಲು ಮಾಡ್ತಿದ್ದೆ, ಏನಂತ ಅವಾಗ ಅನ್ಸ್ತಾ ಇದ್ದಿಲ್ಲ. ಅಪ್ಪು ಸರ್ ಇದೆಲ್ಲ ನೋಡಿದ್ದಾದ್ಮೇಲೆ ಸೊ ನಮ್ಗೆ ಆತರ ಇಂಪ್ಯಾಕ್ಟ್ ಲೈಫ್ ಅಲ್ಲಿ ಡ್ಯಾನ್ಸಿಂಗ್ ಎಲ್ಲ ಅವರ ಇನ್ಸ್ಪಿರೇಷನ್. ಸೂಪರ್. ಡ್ಯಾನ್ಸ್ ಒಂದೇ ಅಂತ ಅವರು ಆಸ್ ಎ ಹ್ಯೂಮನ್ ಬೀಯಿಂಗ್ ಒಂಥರ ಇನ್ಸ್ಪಿರೇಷನ್ ಎಲ್ರಿಗೂ ಕೂಡ. ಕರೆಕ್ಟ್. ಎಸ್ ಮ್ಯಾಮ್, ಕಾಪ್ ರೋಲ್ ನ ಪ್ಲೇ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಮುಂಚೆ ಒಂದಷ್ಟು ಆಕ್ಟರ್ಸ್ ಗಳು ಕಾಪ್ ರೋಲ್ ನ ಪ್ಲೇ ಮಾಡೋದು ನೋಡಿದ್ರಾ? ವಾಟ್ ವಾಸ್ ಯುವರ್ ಪ್ರಿಪರೇಷನ್? ಅಂಡ್ ನಿಮಗೆ ಒಂದು ಪೊಲೀಸ್ ಪಾತ್ರ, ಫೀಮೇಲ್ ಪೊಲೀಸ್ ಪಾತ್ರ ಅಂತ ಅಂದಾಗ ಯಾವ ಫೀಮೇಲ್ ಆಕ್ಟರ್ ನೆನಪಾಗ್ತಾರೆ? ಅಂದ್ರೆ ಮಾಲಾಶ್ರೀ ಮ್ಯಾಮ್ ಫಾರ್ ಶೋರ್. ಅದು ಬಿಟ್ರೆ ದೀಪಿಕಾ ಪಡುಕೋನ್ ಅವ್ರದ್ದು ರೆಫರೆನ್ಸ್ ತಗೊಂಡೆ, ಬಟ್ ರೆಫರೆನ್ಸ್ ಅಂತ ನಾನು ಯಾವುದು ತಗೊಂಡಿರ್ಲಿಲ್ಲ, ಬಟ್ ಸಿನಿಮಾಗಳು ನೋಡಿದ್ದೀರಾ? ಓಕೆ, ಸೊ ಮಾಲಾಶ್ರೀ ಮ್ಯಾಮ್ ವಾಸ್ ಐಡಲ್ ಅಂತಾನೆ ಹೇಳ್ಬೋದು ಈ ಒಂದು ರೋಲ್ಗೆ. ಕರೆಕ್ಟ್. ಹಾಗೆ ಈ ಸಿನಿಮಾದ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಡೈಲಾಗ್ಸ್ಗಳು ಸರ್. ಈಗ ಓಪನಿಂಗ್ ಟೀಸರ್ನ ನೋಡಿದಾಗ ಒಂದು ಡೈಲಾಗ್ ಬರುತ್ತೆ, ಎಲ್ಲಾ ಕಡೆ ಕತೆಗಳು ಒಂದಾನೊಂದು ಊರದಲ್ಲಿ ಒಬ್ಬ ರಾಜ ಇದ್ದ ಅಂದ್ರೆ ಇಲ್ಲಿ ಒಂದಾನೊಂದೊಬ್ಬ ರಾಕ್ಷಸ ಇದ್ದ ಅಂತ. ಸೊ ಅದ್ರ ಜೊತೆಗೆ ಮನಿ ಹಿಂದೆ ಓಡ್ತಾ ಇರುವಂತ ಒಂದು ಕತೆ ಅಂತ ನಮ್ಗೆ ಅನ್ಸುತ್ತೆ. ಬಿಕಾಸ್ ಆಂಟಿ ಹೀರೋ ಡೈಲಾಗ್ಗಳಿದೆ ಅಲ್ಲ, ಬರೀ ವಾಷಿಂಗ್ ಮಿಷನ್ ತಗೊಳಿದ್ರೆ ಮಿಷನ್ ಅಲ್ಲಿ ದುಡ್ಡು ಎಣಿಸ್ಬೇಕು ಅಂತ. ಸೊ ಪಂಚಿಂಗ್ ಡೈಲಾಗ್ಸ್ಗಳ ಮುಖಾಂತರ ತುಂಬಾ ಕ್ಯಾಚಿ ಅನಿಸ್ತಿದೆ ಟೀಸರ್ ನಮಗೆ. ಸೊ ಒಟ್ಟಾರೆ ಈ ಡೈಲಾಗ್ಸ್ ರೈಟಿಂಗ್ಸ್ಗಳ ಬಗ್ಗೆ, ನಿಮ್ಮ ಡೈಲಾಗ್ಸ್ಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಮೇಡಮ್ ತುಂಬಾ ಸಖತ್ತಾಗಿ ಬಂದಿದೆ ಮೇಡಮ್ ಡೈಲಾಗ್ಸ್ ಎಲ್ಲ. ಈ ಟೀಸರ್ ಅಲ್ಲಿ ನೋಡಿದಂಗೆ ಆ ಡೈಲಾಗ್ ನನಗೂ ಅಷ್ಟೇ ಸಖತ್ತಾಗಿ ಇಷ್ಟ ಆಯ್ತು. ಫ್ರಿಡ್ಜ್ ವಾಷಿಂಗ್ ಮಿಷಿನ್ ತಗೊಳೋದೇ ಆಗೋಯ್ತು, ನಾವು ದುಡ್ಡು ಎಣಿಸೋ ಮಿಷಿನ್ ತಗೊಂಡಿರ್ಬೋದು. ಮತ್ತೆ ನಾನು ಬೆಳೆಯೋಕ್ಕೋಸ್ಕರ ಯಾರನ್ನ ಬೇಕಾದ್ರೆ ಎದುರ್ಕೊಂತೀನಿ, ಏನ ಬೇಕಾದ್ರೆ ಎದುರಿಸ್ತೀನಿ ಅನ್ನೋದು, ಅದೆಲ್ಲ ರಿಯಲ್ ಲೈಫ್ ನೋಡಿ. ಎಷ್ಟು ರಿಯಲ್ ಲೈಫ್ ಕನೆಕ್ಟ್ ಆಗೋದು. ದುಡ್ಡು ಎಣಿಸೋ ಮಿಷಿನ್ ತಗೊಬೇಕು ಅಂದಿದ ತಕ್ಷಣ ಕನೆಕ್ಟ್ ಆಗುತ್ತೆ. ಎಲ್ಲರಿಗೂ ಅನ್ಸುತ್ತೆ ಯಾವಾಗ್ಲೂ ವಾಷಿಂಗ್ ಮಿಷಿನ್ ತಗೊಳ್ಳೋದೇ ಆಗೋಯ್ತು, ನಮ್ಮ ಲೈಫಲ್ಲಿ ಯಾವಾಗ ನಾವು ದುಡ್ಡು ಎಣಿಸೋ ಮಿಷಿನ್ ತಗೊಳ್ಳೋದು. ಸೊ ಈ ಸಿನಿಮಾದಲ್ಲಿ ಏನೇನು ಡೈಲಾಗ್ಸ್ ಇದೆ ಅದೆಲ್ಲ ಲೈಫಲ್ಲೂ ಕನೆಕ್ಟ್ ಆಗುತ್ತೆ. ಸೊ ಅದೇ ತರ ಇರೋದು ಎಲ್ಲ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಮಾಸ್ತಿ ಸರ್. ಸೊ ಎಲ್ರಿಗೂ ಕನೆಕ್ಟ್ ಆಗೋ ತರ ಡೈಲಾಗ್ಸ್ ಎಲ್ರಿಗೂ ಕನೆಕ್ಟ್ ಆಗೋ ತರದೇ ಇರೋದು ಮೇಡಮ್. ಹುಡುಗರಿಗಾಗಿರ್ಬೋದು, ಎಲ್ಲರಿಗೂ ಕನೆಕ್ಟ್ ಆಗೋ ತರ, ಜನಕ್ಕೆ ಕನೆಕ್ಟ್ ಆಗೋ ತರದೇ ಡೈಲಿ ಲೈಫಲ್ಲಿ ಏನ್ ನಡೀತಾ ಇರುತ್ತೆ ಅದೇ ತರ ಡೈಲಾಗ್ಸ್. ಓಕೆ, ಸೂಪರ್ ಸರ್. ಹಾಗೆ ಚಿತ್ರದಲ್ಲಿ ಕಾರ್ತಿಕ್ ಅವರು ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ನಮಗೆ ಕೇಳ್ಪಟ್ರೆ. ಸೊ ನಮಗೆ ಕಾರ್ತಿಕ್ ಅವರು ಬಹಳ ಪರಿಚಯ ಇರ್ತಾರೆ ಅಂತ ಅನ್ಕೊಳ್ತೀನಿ. ಬಿಗ್ ಬಾಸ್ ಇಂದ ಬಂದ್ಮೇಲೆ ಹಿ ವಾಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಆಕ್ಚುಲಿ. ಸೊ ಈ ಒಂದು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ನ ಮಾಡ್ಲಿಕ್ಕೆ ಅವ್ರು ಒಪ್ಕೊಂಡಾಗ, ಸೊ ನಿಮ್ಮ ಮತ್ತು ಕಾರ್ತಿಕ್ ಸರ್ ನಡುವೆ ಈ ಒಂದು ರೋಲ್ ಹೇಗ್ ಬಂದಿದೆ ಅಂತ, ಏನ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅವರು? ನಂದು ಕಾರ್ತಿಕ್ ಅವ್ರದ್ದು ಜಾಸ್ತಿ ಇಲ್ಲ, ಹೇಮಂತ್ ಅವ್ರದ್ದು ನಂದು ಅವ್ರದಿದೆ. ಅದೇ ಸಿನಿಮಾ ನೋಡಿದಾಗ ಸೊ ಈಗ ಕಾರ್ತಿಕ್ ಅವರು ನಮಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಅನ್ಸ್ತಾರ ಅಥವಾ ಆಂಟಿ ಹೀರೋ ಕ್ಯಾರೆಕ್ಟರ್ ಬರ್ತಾರಾ? ಅದೇ ನೀವು ಸಿನಿಮಾ ನೋಡ್ಬೇಕು. ಯಾವ್ದೇ ಡೈಲಾಗ್ಸ್ ಹೇಳಿದ್ರು ಅವರು ಬಿಕಾಸ್ ಆಫ್ ಹಿಮ್ ಓನ್ಲಿ ಐ ವಿಲ್ ಟೆಲ್ ದ ಡೈಲಾಗ್. ಯಾ, ಸೊ ತುಂಬಾ ಬಿಸ್ನೆಸ್ ಪರ್ಸನ್ ಒಂದು ರೋಲ್ ಅಲ್ಲಿ ಕಾಣಿಸ್ಕೊಡ್ತಾ ಇದ್ದಾರಾ ಕಾರ್ತಿಕ್ ಅವ್ರು? ಹಾಗಾದ್ರೆ ಆ ತರನೇ ಅನ್ಕೊಳ್ಳಿ. ಬಟ್ ಒಳ್ಳೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ನೀವೇನ್ ಎರಡರಲ್ಲಿ ಹೇಳಿದ್ರೆ ಎರಡರಲ್ಲಿ ಯಾವ್ದೋ ಒಂದು ಇದೇ ಆಂಟಿ ಹೀರೋ ಆಗಿರ್ತಾರೆ, ಇಲ್ಲ ಅಂದ್ರೆ ಬಿಸ್ನೆಸ್ ಪರ್ಸನ್ ಆಗಿರ್ತಾರೆ ಅಂತ. ಅದೇ ತರ ಏನೋ, ಬಟ್ ನೀವು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅದಷ್ಟು ಎಕ್ಸ್ಪೆಕ್ಟ್ ಮಾಡೋ ತರ ಇರೋಲ್ಲ, ಚೆನ್ನಾಗಿದೆ. ಓಕೆ, ಸೊ ಅವ್ರೆ ಯಾವ ತರ ರೋಲ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮುಂದೆ ಇಂಡಸ್ಟ್ರಿಯಲ್ಲಿ ನೀವು? ಅಂದ್ರೆ ಪ್ರಾಪರ್ ಕಮರ್ಷಿಯಲ್ ಹೀರೋಯಿನ್ ಆ ತರ ಅಲ್ಲದೆ ಎಲ್ಲಾ ತರದ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಐ ಫೀಲ್ ಹೀರೋಯಿನ್ ಅಂದ್ಮೇಲೆ ಎಲ್ಲಾ ತರದ ರೋಲ್ಸ್ ಮಾಡ್ಬೇಕು, ರೆಡಿ ಇರ್ಬೇಕು. ಕಡೆ ಗ್ಲಾಮರ್ ಅಂದ್ರೆ ಆ ಕಡೆ ಕಂಟೆಂಟ್ ಇರುವಂತ ಪಾತ್ರನೂ ಮಾಡ್ಬೇಕು. ಸೊ ಸೇಮ್ ವೇ ನಾನು ಕಂಟೆಂಟ್ ಇರುವಂತ ಪಾತ್ರ ಸಿಗ್ಬೇಕು. ಪ್ಲಸ್ ಐ ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ಒಂದು ರಾಮಾಯಣ ಮಹಾಭಾರತ ಆ ತರ ಕ್ಲಾಸಿಕಲ್ ಟಚ್ ಇರುತ್ತೆ. ಆ ಥರದೊಂದು ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಪೌರಾಣಿಕ ಪಾತ್ರಗಳನ್ನ ನೋಡ್ತಾ ಇದ್ದಾರೆ. ಸೊ ಮುಂದೆ ಯಾರೆಲ್ಲ ಡೈರೆಕ್ಟರ್ಸ್ಗಳು ಇಂಟರ್ವ್ಯೂಸ್ಗಳನ್ನ ನೋಡ್ತಾರೆ ಡೆಫಿನೆಟ್ಲಿ. ಎಸ್, ಸೊ ನಮ್ಮ ಹೇಮಂತ್ ಸರ್, ನಿಮ್ಗೆ ಯಾವ ತರ ಜಾನ್ರಾ ಮೂವೀಸ್ಗಳು ಇಷ್ಟ ಆಗುತ್ತೆ? ರೊಮ್ಯಾಂಟಿಕ್ ಅಥವಾ ಆಕ್ಷನ್? ನೀವೇನ್ ರೋಲ್ ಪ್ಲೇ ಮಾಡ್ತಿದ್ದೀರಾ? ನನಗೆ ಆಕ್ಷನ್ 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 ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾ ಮೇಡಮ್. ನಮ್ದು ಇಂಡಿಯನ್ ಸಿನಿಮಾದ ಬ್ಯೂಟಿನೇ ಅದು. ಅದರಲ್ಲೂ ಸೌತ್ ಇಂಡಿಯನ್ ಸಿನಿಮಾ ಅಂದ್ರೆ ನಮ್ದು ಮಾಸು ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ, ಎಲ್ಲ ಕಮರ್ಷಿಯಲ್. ಲವ್ ಇರುತ್ತೆ, ಇನ್ನೊಂದು ಸಿನಿಮಾನಲ್ಲೂ ಅಷ್ಟೇ ಲವ್ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಡ್ಯಾನ್ಸ್ ಇದೆ, ಎಲ್ಲಾನು ಇದೆ. ಕಥೆನಲ್ಲೇ ಬರುತ್ತೆ. ಒಬ್ಬ ಮನುಷ್ಯನ ಲೈಫ್ ಅಲ್ಲಿ ಇದೆಲ್ಲಾನು ಬರುತ್ತಲ್ವಾ? ಕರೆಕ್ಟ್. ಜನಸಾಮಾನ್ಯ ಲೈಫ್ ಅಲ್ಲಿ ಅದೆಲ್ಲಾನು ಬರುತ್ತಲ್ಲ, ಅದೇ ತರ
ಸಿನಿಮಾ ಒಬ್ಬರ ಲೈಫ್ ಸ್ಟೋರಿ. ಎಲ್ಲರೂ ಲೈಫಲ್ಲೂ ಅಷ್ಟೇ, ಆಕ್ಷನ್ ಒಂದ್ ಕಡೆ ಇದ್ರೆ ಒಂದ್ ಕಡೆ ಲವ್ ರೊಮ್ಯಾನ್ಸ್ ಎಲ್ಲಾನು ಇರುತ್ತೆ. ಓಕೆ, ಆ ಥರನೇ. ಎಸ್. ಆಯನ್ ಅವ್ರಿಗೆ ಜನರಲಿ ಯಾವ ಥರ ಹುಡುಗರು ಲೈಕ್ ಆಗ್ತಾರೆ ಅಂತ? ಆಲ್ಫಾ ಮೆನ್ ಆ ಥರ ಹುಡುಗರು ಲೈಕ್ ಆಗ್ತಾರಾ ಅಥವಾ ನಾರ್ಮಲ್ ಜೆಂಟಲ್ ಮೆನ್? He should be alpha. ಆಲ್ಫಾ. ಓಕೆ, ನೈಸ್. ಸೊ ಇದಿಷ್ಟು ಸಿನಿಮಾ ಬಗ್ಗೆ ಮಾತುಕತೆ ಆಗಿತ್ತು. ಇನ್ನೊಂದು ಪಾಯಿಂಟ್ ಅಂದರೆ ಮತ್ತೊಂದು ಸ್ಟ್ರೆಂತ್ ಸಿನಿಮಾದ ಸಾಂಗ್ಸ್. ಸರ್, ಈಗ ರಾವೆ ರಾವೆ ಸಾಂಗ್ ನಾವು ನೋಡಾಯಿತು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಷನ್ ಸಿನಿಮಾಗಳು ಅಂತ ಅಂದಾಗ ಒಂದಷ್ಟು ಬಿ ಜಿ ಎಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ವೈಲೆಂಟ್ ಆಗಿರುವಂಥ ಬಿ ಜಿ ಎಮ್ಗಳನ್ನು. ಸೊ ಆ ಹಾಡನ್ನು ಹೊರತುಪಡಿಸಿ ಯಾವೆಲ್ಲ ಹಾಡುಗಳಿದೆ, ಯಾವ ಥರ ಸಾಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಎಲ್ಲರೂ ಬರೀ ವೈಲೆನ್ಸ್ ಅನ್ಕೊಂತಾರೆ ಅಂತಾನೆ ಈ ತರ ಕಲರ್ಫುಲ್ ಆಗಿರೋ ಒಂದು ಸಾಂಗ್ ಬಿಟ್ಟಿದ್ದು, ಕಲರ್ಫುಲ್ ಆಗಿರೋ ಒಂದು ಸಾಂಗ್ ಅವರ ಡ್ಯಾನ್ಸ್ ನಂಬರು ಇದೆಲ್ಲ ಇದೆ. ಈಗ 17th ಮಂತ್ರಿ ಮೊದಲಲ್ಲಿ 17th ಇದು ಬಿಡ್ತಿದ್ವಿ ಸಾಂಗ್, ಆಲ್ಫಾ ಸಾಂಗ್ ಅಂತ. ಆಲ್ಫಾ ಸಾಂಗ್ ಈಗ ಟೀಸರ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಹೆಂಗ್ ಇಷ್ಟ ಆಯ್ತು, BGM ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಆಲ್ಫಾ ಅದು ಫುಲ್ ಸಾಂಗ್ ಇದೆ. ಆ ಸಾಂಗ್ ಒಂದ್ ಪೀಸ್ ಅಲ್ಲಿ ಇಟ್ಟಿದ್ದು. ಸೊ ಈಗ ಫುಲ್ ಸಾಂಗ್ ರಿಲೀಸ್ ಮಾಡ್ತಿದೀವಿ 17th. ಆಲ್ಫಾ ಸಾಂಗ್ ಇದೆ, ಮತ್ತೆ ಗುಲಾಬಿ ಬೇಬಿ ಅಂತ ಒಂದು ಸಾಂಗ್ ಇದೆ, ಅದನ್ನು ಬಿಡ್ತಿದೀವಿ. ಅದ್ರಲ್ಲೂ ಲವ್ ಮತ್ತೆ ಡ್ಯಾನ್ಸ್ ಎಲ್ಲಾನು ಇದೆ. ಈಗ ಸದ್ಯಕ್ಕೆ ಆಲ್ಫಾ ಅಂತ ಬಿಡ್ತೇವೆ. ಮತ್ತೆ ತಂದೆ ಮಗನ ಒಂದು ಎಮೋಷನಲ್ ಸಾಂಗ್ ಇದೆ. ದಟ್ ಇಸ್ ದ ಕೀ ಪಾಯಿಂಟ್ ಅಂತ ಸರ್ ಹೇಳಿದ್ರು ಆಗ್ಲೇ. ಎಲ್ಲಾನು ಅಷ್ಟೇ ಮೇಡಮ್, ಎಲ್ಲಾ ತರದ್ದು. ಒಬ್ಬೊಬ್ರಿಗೆ ಡ್ಯಾನ್ಸ್ ನಂಬರು ಫುಲ್ ಎಣ್ಣೆ ಹೊಡ್ಕೊಂಡು ಇದು ಮಾಡೋ ಒಂದು ಪಾರ್ಟಿ, ಆ ತರದ ಸಾಂಗ್ ಇಷ್ಟ, ಅದಕ್ಕೆ ರಾವ ರಾವ ಇದೆ. ಈಗ ಒಬ್ಬರಿಗೆ ಮಾಸ್ ಸಾಂಗ್ ಇಷ್ಟ. ಈಗ ನಾವು ನಮ್ಮ ವಯಸ್ಸೆಲ್ಲ ಕೇಳೋದು ಮಾಸೇ ಜಾಸ್ತಿ. ಇಲ್ಲಾಂದ್ರೆ ಈಗ ರಾವ ರಾವ ಇದರಲ್ಲೆಲ್ಲ ಇದೆಯಲ್ಲ, ವಯಸ್ಸೆಲ್ಲ ಸೇರೋದೇ ಪ್ಯೂರ್ ಎಮೋಷನ್ ಅದನ್ನ ಕೇಳ್ತಾ ಇರ್ತೀವಿ. ಮಾಸ್ ಸಾಂಗ್ ಇದೆ ಆಲ್ಫಾ. ಇನ್ನು ಒಬ್ಬೊಬ್ರಿಗೆ ಎಮೋಷನಲ್ ಸಾಂಗ್ಸ್, ಫೀಲಿಂಗ್ ಸಾಂಗ್ಸ್ ಕೇಳೋದು ಅದು ಇದೆ, ಲವ್ ಸಾಂಗು ಇದೆ, ಎಲ್ಲ ತರ ಸಾಂಗ್ಸ್ ಇದೆ. ಕರೆಕ್ಟ್ ಸರ್. ಜಸ್ಟ್ ಜನರಲ್ ಕ್ವೆಶನ್, ಸಾಮಾನ್ಯವಾಗಿ ಹುಡುಗರಿಗೆ ಅಂತ ಬಂದಾಗ ತಾಯಿ ಮೇಲೆ ಜಾಸ್ತಿ ಎಮೋಷನ್ಸ್ ಇರುತ್ತೆ. ಕೆಲವೊಂದು ಹುಡುಗರಿಗೆ ಮಾತ್ರ ತಂದೆ ಮೇಲೆ ಎಮೋಷನ್ಸ್ಗಳು ಇದ್ರೂ ಕೂಡ ಅವರು ತೋರಿಸ್ಕೊಳಕ್ ಹೋಗಲ್ಲ, ಅವರಲ್ಲಿ ಇರುತ್ತೆ ಬಟ್ ಅದನ್ನ ಆಚೆ ತೋರಿಸ್ಕೊಳಕ್ ಇಷ್ಟಪಡೋದಿಲ್ಲ. ಈ ತರ ಒಂದು ಭಾವನೆಯನ್ನ ಹೊರಹಾಕ್ಬೇಕಂದ್ರೆ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಜನರಲಿ ಹುಡುಗರು ತಂದೆ ಜೊತೆಗೆ ಆ ಒಂದು ಕನೆಕ್ಷನ್ ಹೊಂದೋದು ರೇರ್ ಅಂತ ಅನ್ಸುತ್ತಾ ಅಥವಾ ಅಮ್ಮನ ಜೊತೆಗೆ ಜಾಸ್ತಿ ಅಂತ ಅನ್ಸುತ್ತಾ? ವಾಟ್ ಇಸ್ ಯುವರ್ ಒಪಿನಿಯನ್ ಅಂತ? ಹಂಗೇನಿಲ್ಲ ಮೇಡಮ್, ಅಂದ್ರೆ ಅದೊಂಥರ ಎಮೋಷನಲ್ ಕನೆಕ್ಟ್. ಇದು ತಂದೆ ಜೊತೆ ಒಂಥರ ಎರಡು ಟು ಡಿಫ್ರೆಂಟ್ ಬಟ್ ಈಕ್ವಲ್ ಇದು ಇರುತ್ತೆ. ತಾಯಿದು ಪಾರ್ಟ್ ಅಷ್ಟೇ ಇರುತ್ತೆ, ಬಂದ್ರೆ ಅಷ್ಟೆಲ್ಲ ಸಾಕಿ ಬೆಳೆಸೋದೆಲ್ಲ. ಸೊ ಆಬ್ವಿಯಸ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಆಗಲ್ಲ, ಪದಗಳೇ ಇಲ್ಲ, ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅಷ್ಟು ಒಂದು ಗ್ರಾಟಿಟ್ಯೂಡ್ ಎಲ್ಲವೂ ಇರುತ್ತೆ ತಾಯಿ ಮೇಲೆ. ತಂದೆ ಮೇಲೆ ಅಂದ್ರೆ ಅಷ್ಟು ಕಷ್ಟ ಬಿದ್ದಿರೋ ನೋಡಿರ್ತೀವಿ, ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ. ಅವರೇ ನಮ್ಗೆ ಫಸ್ಟ್ ಹೀರೋ, ಎಲ್ಲಾನು ಅವ್ರ ತರ ಆಗ್ಬೇಕು ಅಂತ ಇರುತ್ತೆ. ಅದೆಲ್ಲ ನೋಡಿರ್ತೀವಿ. ಅದು ಈ ಕ್ಯಾರೆಕ್ಟರ್ ಮಾಡೋವಾಗ್ಲೂ ಅಷ್ಟೇ, ಅದೆಲ್ಲ ತೋರ್ಸಕ್ಕೆ ಇದರಲ್ಲಿ ತಾಯಿ ಜೊತೆ ಪ್ರೀತಿ ಮತ್ತೆ ತಂದೆ ಮೇಲಿರೋ ಪ್ರೀತಿ, ಗೌರವ. ಬಟ್ ಒಂದ್ ಕೆಲವೊಮ್ಮೆ ಸಿಚುವೇಶನ್ಗಳಲ್ಲಿ ಏನೇನಾಗುತ್ತೆ ಅದೆಲ್ಲಾನು ಇದೆ ಮಾಡೋದು ತುಂಬಾ ಚೆನ್ನಾಗಿ ಅನಿಸ್ತು. ಓಕೆ, ಸೊ ಎಮೋಷನ್ ಹೊರಕೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಕಾಮನ್ ಆಗಿ. ಎಸ್, ಲವ್ಲಿ. ಸೊ ಎಸ್, ಆಯ್ನಾ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮದೇ ಸ್ಟೈಲಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಾದ್ರೆ ಹೇಗೆ ಕರೀತೀರಾ ಚಿತ್ರಮಂದಿರಕ್ಕೆ? ನಮ್ಮ ಸಿನಿಮಾ ಆಲ್ಫಾ February 20th ರಿಲೀಸ್ ಆಗ್ತಾ ಇದೆ. ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ, ಒಳ್ಳೊಳ್ಳೆ ನಟರಿರುವಂಥ ಸಿನಿಮಾ, ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಇರುವಂಥ ಸಿನಿಮಾ. ಎಲ್ಲ ಥರದ ಎಮೋಷನ್ಸ್ ನೋಡ್ಬೋದು, ಮತ್ತೆ ಡ್ಯಾನ್ಸ್ ಇದೆ, ಸ್ಟಂಟ್ ಇದೆ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಹೇಮಂತ್ ಸರ್, ಹೇಗೆ ಕೇಳ್ತೀರಾ? ಮೇಡಮ್, ನಾನು ಹೇಳೋದಂದ್ರೆ ಎಲ್ರಿಗೂ ಕೇಳ್ಕೊಳೋದೇನಂದ್ರೆ, ಈಗ ಎಲ್ಲರೂ ಹೊಸಬರಾಗ್ಲಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತಾನೆ ಎಲ್ಲರೂ ಕೇಳ್ತಿರೋದು. ನಾನು ಅದ್ರ ಜೊತೆಗೆ ಏನ್ ಆಡ್ ಮಾಡ್ತಿದ್ದೀನಿ ಅಂದ್ರೆ, ನಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಹೊಸಬರದ್ದು ಅಂದ್ರೆ, ಈ ಹೊಸಬರು ಇಲ್ಲ ಇಂಡಸ್ಟ್ರಿಯಲ್ಲಿ ಹೊಸಬರು ಬರ್ಬೇಕು, ಇನ್ನ ಒಳ್ಳೆ ಕಂಟೆಂಟ್ ಬರ್ಬೇಕು, ಒಳ್ಳೆ ಹೀರೋಗಳು ಬರ್ಬೇಕು ಅಂತೆಲ್ಲ ಕೇಳ್ತಿರ್ತೀವಲ್ಲ. ಈಗ ನಾವು ಬಂದಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದೀವಿ. ನೀವು ಟೀಸರ್ ನೋಡಿ, ದಯವಿಟ್ಟು ಟೀಸರ್ ನೋಡಿ, ಅದ್ರ ಜೊತೆಗೆ ಒಂದು ಸಾಂಗ್ ನೋಡಿ. ಈಗ ನೆಕ್ಸ್ಟ್ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಈ ಕಂಟೆಂಟ್ ನೋಡಿ, ಇದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರೋದು. ಇದನ್ನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಇನ್ನೊಂದು ಜನಕ್ಕೆ ಕಳಿಸಿ. ಇದನ್ನ ಯಾರು ನೋಡ್ತಾರೆ ಅವರು ನನಗೆ ಕಾನ್ಫಿಡೆನ್ಸ್ 100% ಥಿಯೇಟರ್ ಬರಬೇಕು ಅಂತ ಅನ್ಕೊಳ್ತಾರೆ. ಸೊ ಅದರಿಂದ ಇದನ್ನ ತೋರಿಸಿ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಗೆ ಆಗಿರ್ಬೋದು, ಎಲ್ರಿಗೂ ಶೇರ್ ಮಾಡಿ. ಸೊ ಏನಾಗುತ್ತಂದ್ರೆ, ಇನ್ನೂ ನಾವು ಎಫರ್ಟ್ಸ್ ಹಾಕಿ ಇನ್ನೂ ಚೆನ್ನಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಒಂದು ಶಕ್ತಿ ಆಗುತ್ತೆ. ದೇವ್ರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ಮೇಲೆ ನಿಮ್ಮ ಆಶೀರ್ವಾದ ಬೇಕು. ಸೊ February 20th ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ, ಇನ್ನಷ್ಟು ಜನಕ್ಕೆ ರೀಚ್ ಮಾಡಿ. ನೀವೇ ರೀಚ್ ಮಾಡಿಸ್ಬೇಕು, ಅದು ನಿಮ್ದೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದೀನಿ.